BCCI ಯಾರಿಗೆ ಗೊತ್ತಿಲ್ಲ ಹೇಳಿ. ಇವತ್ತು ಭಾರತದ BCCI ಜಗತ್ತಿನ ಕ್ರಿಕೆಟ್ ಸಂಸ್ಥೆ. ಇವತ್ತು BCCIನ ಖಜಾನೆಯಲ್ಲಿ ಸಾವಿರಾರು ಕೋಟಿ ಹಣವಿದೆ. ಆದರೆ ಒಂದು ಕಾಲದಲ್ಲಿ ಏನೇನೂ ಇರಲಿಲ್ಲ. ಎಲ್ಲಿವರೆಗೂ ಅಂದರೆ 1983ರಲ್ಲಿ ವಿಶ್ವಕಪ್ ಗೆದ್ದಾಗ ಕಪ್ ಗೆದ್ದವರಿಗೆ ₹1 ಹಣ ಕೊಡೋಕೆ ಇವರ ಹತ್ರ ಹಣ ಇರಲಿಲ್ಲ. ಆಟಗಾರರ ದಿನನಿತ್ಯದ ಖರ್ಚು ವೆಚ್ಚಗಳನ್ನು ಭರಿಸೋದಕ್ಕೆ ಕೂಡ ಇವರ ಹತ್ರ ಹಣ ಇರಲಿಲ್ಲ. ಈ ರೀತಿ ಹಣ ಇಲ್ಲದ ಸಮಯದಲ್ಲಿ BCCI ಒಂದು ಉಪಾಯ ಮಾಡುತ್ತೆ. ಕ್ಯಾಶ್ ಪ್ರೈಸ್ ನೀಡೋದಕ್ಕಾಗಿ ಲತಾ ಮಂಗೇಶ್ವರ್ ಅವರ ಸಂಗೀತ ಕಾರ್ಯಕ್ರಮವನ್ನು ಆಯೋಜಿಸುತ್ತೆ. ಲತಾ ಮಂಗೇಶ್ವರ್ ಕೂಡ BCCIನ ಮನವಿಯಂತೆ ಬಹಳ ಸಂತೋಷದಿಂದ ಒಪ್ಪಿಕೊಳ್ತಾರೆ. ಈ ಸಂಗೀತ ಕಾರ್ಯಕ್ರಮಕ್ಕೆ ಟಿಕೆಟ್ಗಳನ್ನು ಮಾತ್ರವಲ್ಲ, ಜಾಹೀರಾತುಗಳನ್ನು ಕೂಡ ಮಾಡಿರ್ತಾರೆ. ಅದರಿಂದ BCCIಗೆ ಸಿಗುವ ವೆಚ್ಚ ಬರೋಬ್ಬರಿ ₹20 ಲಕ್ಷ. ಆಗ ಪ್ರತಿ ಆಟಗಾರರಿಗೆ ತಲಾ 1 ಲಕ್ಷ ಅಂದರೂ 1 ಲಕ್ಷ ಬಹುಮಾನದ ರೂಪದಲ್ಲಿ ನೀಡುತ್ತೆ. ಆದರೆ ಇಲ್ಲಿ ಇಂಟ್ರೆಸ್ಟಿಂಗ್ ಅಚ್ಚರಿಯ ಸಂಗತಿ ಅಂದರೆ ಈ ಕಾರ್ಯಕ್ರಮದಲ್ಲಿ ಲತಾ ಮಂಗೇಶ್ವರ್ ಅವರು ಯಾವುದೇ ರೀತಿ ಹಣ ತೆಗೆದುಕೊಳ್ಳಿಲ್ಲ. ಇದೇ ಕಾರಣಕ್ಕೆ ಮುಂದಿನ ಎಲ್ಲ ಪಂದ್ಯದಲ್ಲೂ 2 VIP ಸೀಟ್ಗಳನ್ನು ರಿಸರ್ವ್ ಮಾಡ್ತಾರೆ. ಇದು ಲತಾ ಮಂಗೇಶ್ವರ್ ಅವರ ಮೇಲಿನ ಗೌರವಕ್ಕಾಗಿ ಶಾಶ್ವತವಾಗಿ ರಿಸರ್ವ್ ಮಾಡಿದ ಸೀಟ್. ಈಗ ಇದೇ BCCI ಇಂದು ಪ್ರಪಂಚದ ಒಂದು ದೊಡ್ಡ ಶ್ರೀಮಂತ ಕ್ರಿಕೆಟ್ ಬೋರ್ಡ್.